ನನ್ನ ಹೆಸರು ದ್ರೌಪದಿ ಬಸವರಾಜ್ ಮೇಳೆನವರ್. ನಾನು ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ವೆಂಟ್ಮೂರಿ ಕಾಲೋನಿ ಬೆಳಗಾವಿ. ನಾನು ತೇಜಸ್ವಿ ಕ್ಲಾಸ್ನಲ್ಲಿ ಓದುತ್ತಿದ್ದು ಈ ಕ್ಲಾಸ್ನಲ್ಲಿ ನನಗೆ ವಿವರಣಾತ್ಮಕವಾಗಿ ಪಾಠವನ್ನು ಮಾಡಿದ್ದಕ್ಕಾಗಿ ನಾನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಘಟಕದಿಂದ ಮುಖ್ಯ ಪರೀಕ್ಷೆಗೆ ಬರುವ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಒಂದು ಕೋಷ್ಟಕವನ್ನು ನೋಡ್ಕೊಂಡು ಬರೋಣ. a1x plus b1y plus y a1 0 a2x plus b2y plus c2 equal to 0 ಎಂಬ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದರೆ ಅವುಗಳ ಅನುಪಾತ a1/a2 not equal to b1/b2 ಆಗಿರುತ್ತದೆ. ಹಾಗೆ ಅವುಗಳಿಗೆ ಅನನ್ಯ ಪರಿಹಾರವಿದೆ, ಅಂದರೆ ಒಂದೇ ಪರಿಹಾರವಿದೆ. ಅವುಗಳ ಜೋಡಿಗಳು ಸ್ಥಿರ ಜೋಡಿಗಳಾಗಿರ್ತವೆ. ಹಾಗೆ ಇದೇ ರೀತಿ ಆಯ್ಕೆಗೊಂಡರೆ a1/a2 equal to b1/b2 equal to c1/c2 ಆಗಿರ್ತದೆ. ಅವುಗಳಿಗೆ ಅಪರಿಮಿತ ಪರಿಹಾರ ಐತಿ, ಅಂದ್ರೆ ಇಷ್ಟ ಅಂತಂದಿಲ್ಲ, ಬಹಳಷ್ಟು ಪರಿಹಾರವನ್ನು ಹೊಂದಿರ್ತಾವ. ಮತ್ತು ಅವುಗಳ ಜೋಡಿಗಳು ಅವಲಂಬಿತ ಸ್ಥಿರ ಜೋಡಿಗಳಾಗಿರ್ತವೆ. ಇದೇ ರೀತಿ ಸಮಾಂತರವಾಗಿದ್ದರೆ a1/a2 equal to b1/b2 ನಾಟ್ equal to c1/c2 ಆಗಿರ್ತವೆ. ಅವುಗಳಿಗೆ ಯಾವುದೇ ಪರಿಹಾರವಿರಂಗಿಲ್ಲ ಮತ್ತು ಜೋಡಿಗಳು ಅಸ್ಥಿರ ಜೋಡಿಗಳಾಗಿರ್ತವೆ. ರೇಖೆಗಳನ್ನು ನೋಡೋಣ. ಅನುಪಾತಗಳನ್ನು ನಾವು ಹಾಕೋಣ. ಎ ಒಳಗೆ ಎ ಬೆಲೆಗೆ 2 ಐತಿ, ಮತ್ತು ಬಿ ಬೆಲೆಗೆ a1 ಬೆಲೆಗೆ 2 ಐತಿ, a2 ಬೆಲೆಗೆ 3 ಐತಿ, b1ಗೆ 3 ಐತಿ, b2 ಬೆಲೆಗೆ 2 ಐತಿ. ಹಾಗೆ c1 ಬೆಲೆಗೆ -4 ಐತಿ, ಮತ್ತು c2 ಬೆಲೆಗೆ -6 ಐತಿ. ಹಾಗೆ ನಾವು ಅವುಗಳ ಅನುಪಾತವನ್ನು ಬರ್ಕೊಂಡು ಇವು 2 ಮೈನಸ್ ಇರೋದ್ರಿಂದ ನಾವು ಇವು ಮೈನಸ್ ಅನ್ನ ಕ್ಯಾನ್ಸಲ್ ಆಗ್ತಾವ. 2 2ಲೆ 4, 2 3ಲೆ 6, ಅದರಿಂದ 2 ಡಿವೈಡೆಡ್ ಬೈ 3 ಇದು ಬರ್ತೈತಿ. ಆದ್ದರಿಂದ ನಾವು ಇದರಿಂದ ಏನು ಹೇಳ್ಬೋದು ಅಂತಂದ್ರೆ a1/a2 ನಾಟ್ ಈಕ್ವಲ್ ಟು b1/b2 ಅಂತ ಹೇಳ್ಬೋದು. ಇವುಗಳ ಅನುಪಾತ a1/a2 ನಾಟ್ ಈಕ್ವಲ್ ಟು b1/b2 ಆದ್ದರಿಂದ ಇವು ಛೇದಿಸುವ ರೇಖೆಗಳಾಗಿರ್ತವೆ.
ತುಂಬೋಣ. A1 ಬೆಲೆಗೆ ಏನೈತೆ ಅಂತಂದ್ರೆ 2 ಐತಿ. A2 ಬೆಲೆಗೆ ಇಲ್ಲಿ 4 ಐತಿ. ಆಮೇಲೆ B1 ಬೆಲೆ ಏನೈತೆ ಅಂತಂದ್ರೆ 3 ಐತಿ. B2 ಬೆಲೆ 6 ಐತಿ. ಆಮೇಲೆ C1 ಬೆಲೆ -4 ಐತಿ. C2 ಬೆಲೆ -8 ಐತಿ. ಅದನ್ನ ನಾವೀಗ ಅನುಪಾತ ಒಳಗೆ ಬರ್ಕೊಂಡು ಲೆಕ್ಕ ಬಿಡಿಸೋಣ. 2 ಒಂದ್ಲೆ 2 ಎರಡ್ಲೆ ನಮ್ಗೀಗ ಭಾಗಿಸಾಕ ಈಸಿ ಆಗೈತಿ. A1/A2 ಬರ್ತೈತಿ. ಹಾಗೆ B1/B2 = B1 ಏನೈತೆ ಅಂತಂದ್ರೆ 3 ಐತಿ, B2 6 ಐತಿ. ಅದರಿಂದ ನಾವು ಇದನ್ನು ಈಸಿಯಾಗಿ ಒಂದೇ ಮಗ್ಗಿ ಒಳಗೆ 2 ಸಂಖ್ಯೆಗಳು ಇರೋದ್ರಿಂದ 3 ಒಂದ್ಲೆ 3 ಎರಡ್ಲೆ ಕಟ್ತಾ ಹೋಗ್ತದೆ. ಅದೇ ರೀತಿ C1/C2 = ಏನೈತೆ ಅಂದ್ರೆ C1 ಬೆಲೆ -4 ಐತಿ, C2 ಬೆಲೆ -8 ಐತಿ. ಇವು ಒಂದೇ ಮಗ್ಗಿ 4ರ ಮಗ್ಗಿ ಒಳಗೆ ಇರೋದ್ರಿಂದ ನಾವೇನು ಮಾಡೋದು, 4ರ ಮಗ್ಗಿ ಒಳಗಿಂದ ನಾವು ಕಟ್ತಾ ಹೊಡಿಬೇಕು. 4 ಒಂದ್ಲೆ 4 ಎರಡ್ಲೆ ಇವೆರಡು ಮೈನಸ್ ಇರೋದ್ರಿಂದ ನಾವು ಮೈನಸ್ ಕ್ಯಾನ್ಸಲ್ ಮಾಡ್ತೀವಿ. ಇದು ಕೂಡ ನಮ್ಗೇನ 1/2 ಬಂತು. ಅದರಿಂದ ನಾವು ಇದನ್ನ ಅನುಪಾತ ಯಾವ ರೀತಿ ಬರಬಹುದು ಅಂದ್ರೆ A1/A2 = B1/B2 = C1/C2. ಅದರಿಂದ ಇವು ಆಯ್ಕೆಗೊಳ್ಳುವ ರೇಖೆಗಳಾಗಿರ್ತವೆ. ಸಮಾಂತರ ರೇಖೆಗಳನ್ನು ನೋಡೋಣ. 2x + 3y + 4 = 0, 4x + 6y + 12 = 0. ನಮ್ಗೆ ಸಮೀಕರಣ 2 ಕೊಟ್ಟಾರ. ನಾವೀಗ ಬೆಲೆಗಳನ್ನ ಹಾಕೋಣ. A1 ಒಳಗೆ 2 ಐತಿ, A2 ಬೆಲೆ ಒಳಗೆ 4 ಐತಿ, B1 ಬೆಲೆ ಒಳಗೆ 3 ಐತಿ, B2 ಬೆಲೆ ಒಳಗೆ ನಮ್ಗೆ 6 ಐತಿ ಕೊಟ್ಟಾರ. C2 ಬೆಲೆ ಒಳಗೆ 12 ಕೊಟ್ಟಾರ. ನಾವೀಗ ಅನುಪಾತಗಳನ್ನ ಹಾಕೊಂಡು ಲೆಕ್ಕ ಮಾಡೋಣ. A1 ಒಳಗೆ 2 ಐತಿ, A2 ಒಳಗೆ 4 ಐತಿ. ಇದು 2 ಒಂದ್ಲೆ 2 ಎರಡ್ಲೆ ಕಟ್ತಾ ಹೋಗ್ತದೆ. ನಮ್ಗೆ ಲಾಸ್ಟ್ ಆಗಿ 1/2 ಬೆಲೆ ಸಿಗ್ತೈತಿ. ಈಗ B1/B2 B1 ಒಳಗೆ 3 ಐತಿ, B2 ಒಳಗೆ 6 ಐತಿ. 3 ಒಂದ್ಲೆ 3 ಎರಡ್ಲೆ ಇದು ನಮ್ಗೆ 1/2 ಬೆಲೆ ಸಿಗ್ತೈತಿ. ಇನ್ನು C1/C2 C1 ಒಳಗೆ 4 ಐತಿ, C2 ಒಳಗೆ 12 ಐತಿ. ನಮ್ಗಿದ್ದ 4 ಒಂದ್ಲೆ 4 ಮೂರ್ಲೆ 12 ಇದು 1/3 ಬರ್ತೈತಿ. ಅದರಿಂದ ನಾವು ಅನುಪಾತಗಳನ್ನು ನೋಡಿದಾಗ ಆದ್ದರಿಂದ A1/A2 = B1/B2 ≠ C1/C2 ಆಗೈತಿ. ಅದರಿಂದ ನಾವು ಇವನ್ನ ಏನು ಹೇಳ್ಬೋದು ಅಂತಂದ್ರೆ ಸಮಾಂತರ ರೇಖೆಗಳು ಅಂತಂದು ಹೇಳ್ಬೋದು. ಈ ಕೋಷ್ಟಕವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ SSLC ಪರೀಕ್ಷೆಗೆ ನಾವು ಈಸಿಯಾಗಿ ಒಂದು ಅಂಕಗಳನ್ನ ಪಡಿಬಹುದು. ಇದರ ಮೇಲೆ ಬಹು ಆಯ್ಕೆ ಮತ್ತು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಬಹಳಷ್ಟು ಕೇಳ್ತಾರೆ. ನಕ್ಷಾ ವಿಧಾನನ ನೋಡೋಣ. ಈ ನಕ್ಷಾ ವಿಧಾನ ನಮ್ಗೆ SSLC ಪರೀಕ್ಷೆ ಒಳಗ 4 ಮಾರ್ಕ್ಸಿಗೆ ಕೇಳ್ತಾರ. ನಾವು ಇದನ್ನ ಸರಿಯಾಗಿ ತಿಳ್ಕೊಂಡ ಚೆನ್ನಾಗಿ ಬಿಡಿಸಿದ್ವಿ ಅಂದ್ರೆ 4 ಮಾರ್ಕ್ಸಿಗೆ ನಾವು ಕರೆಕ್ಟ್ 4 ಮಾರ್ಕ್ಸ್ ಅನ್ನ ತಗೋಬಹುದು. ಇದನ್ನೀಗ ನಾವು ಸಮೀಕರಣ 2 ಸಮೀಕರಣ ಕೊಟ್ಟಿರ್ತಾರ ಅವ್ರ. ಈಗ ನಮ್ಗೆ 2x + y = 6, 2x - y =
2 ಅನ್ನೋ ಎರಡು ಸಮೀಕರಣ ಅದಾವ. ನಾವು ಮೊದಲೇದ 2x + y = 6 ಅನ್ನೋದನ್ನ ಸಮೀಕರಣ 1 ಅಂತ ಇಟ್ಕೊಂಡ, 2x - y = 2 ಅನ್ನೋದನ್ನ ಸಮೀಕರಣ 2 ಅಂತ ಇಟ್ಕೊಂಡ. ಈಗ ನಾವು ಸಮೀಕರಣ 1ರಿಂದ ತಗೊಂಡ ಸಮೀಕರಣ 1ರಿಂದ ನಾವು ಒಂದು ಚರಾಕ್ಷರವನ್ನ ಹೊರಗೆ ತಕೊಂಡು, ಇದು y ಇದ್ರ ಜೊತೆ ಯಾವುದೇ ಒಂದು ಸಂಖ್ಯೆ ಇಲ್ಲದ ಕಾರಣ ನಾವೀಗ y ಅನ್ನ ಹೊರಗೆ ತಕೋಣ. ನಾವು y ಅನ್ನ ಹೊರಗೆ ತಕೊಂಡು ಇದು 6 ಇಲ್ಲೇ ಬೀಳುತ್ತೆ. ಇದು ಇಲ್ಲಿ ಏನು ಇರಲಿಲ್ಲ ಅಂತಂದ್ರೆ ಪ್ಲಸ್ ಇರ್ತೈತಿ, ಈ ಕಡೆ ಹೋಗೋಣ ಇನ್ನು ಮೈನಸ್ ಆಗತ್ತೆ. ಈಗ ನಾವು ಇವುಗಳಿಗೆ ಒಂದೆರಡು ಬೆಲೆಯನ್ನು ಹಾಕೋಣ. ಈ ಲೆಕ್ಕವನ್ನು ಬಿಡಿಸೋಣ. y = 6 - 2. ಈ x ಬೆಲೆ ಒಳಗೆ ನಾವು 1 ಹಾಕೋಣ. ಈಗ ನಮ್ಗೆ 6 - 2 1 2. y = 6 - 2 ಅಂದರೆ ಆನ್ಸರ್ 4 ಬರ್ತೈತಿ. y ಬೆಲೆ ನಮ್ಗೆ 4 ಸಿಕ್ತು. ಇನ್ನು ಎರಡನೇದಾಗಿ y = 6 - 2. x ಬೆಲೆ ಒಳಗೆ ನಾವು 2 ಹಾಕೋಣ. ಈಗ y = 6 - 2 2 4. y = 6 - 4 ಅಂತಂದ್ರೆ ನಮ್ಗೆ ಆನ್ಸರ್ 2 ಬಂತು. y = ನಮ್ಗೆ ಇಲ್ಲಿ 2 ಬಂತು. ಇನ್ನು ಅದರಿಂದ ನಮ್ಗೆ y ಬೆಲೆ 6 - 6 ಅಂತಂದ್ರೆ ನಮ್ಗೆ 0 ಆಗತ್ತೆ. ಅದರಿಂದ y ಬೆಲೆ ನಮ್ಗೆ ಏನು ಬಂತು? 0 ಬಂತು. ಈಗ ನಾವು ಇದನ್ನ ಇನ್ನು ಸಮೀಕರಣ 2ರಿಂದ ನೋಡೋಣ. ಸಮೀಕರಣ ನಮ್ಗೆ 2ನೇದ ಬರ್ಕೊಳ್ಳೋಣ. 2x - y = 2. ಈಗ ನಾವು ಮೈನಸ್ y ಅನ್ನ ಹೊರಗಡೆ ತಕೋಣ. y = 2 ಇಲ್ಲೇ ಬೀಳುತ್ತೆ. ಇಲ್ಲಿ ಪ್ಲಸ್ ಐತಿ, ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಈಗ ನಮ್ಗೆ ಮೈನಸ್ y ಬೇಡ, ಪ್ಲಸ್ y ಬೇಕಾ. ಅದರಿಂದ ನಾವೇನು ಮಾಡೋಣ, ಮೈನಸ್ಸಿಂದ ಈ ಸಮೀಕರಣಕ್ಕೆ ಗುಣಿಸೋಣ. ಆಗ ನಮ್ಗೆ 2x - 2 ಆನ್ಸರ್ ಬರ್ತೈತಿ. ಇದ್ರೊಳಗೆ ನಾವೀಗ 3 ಬೆಲೆಗಳನ್ನು ಹಾಕೋಣ. x y ಬೆಲೆ ನಾವು ಈ ಲೆಕ್ಕವನ್ನು ಬಿಡಿಸೋಣ. ಒಂದನೇದ 2x ಜಾಗದೊಳಗೆ ನಾವು 1 ಹಾಕೋಣ. -2. ಅದನ್ನು ನಮ್ಗೆ y = 2. y = 2 1 2 -2. y = ನಮ್ಗೆ 0 ಬಂತು. ಇನ್ನು ಎರಡನೇದಾಗಿ ಇದು y = 0 ಬಂತು. ಇನ್ನು x = ನಾವು 2 ತಗೋಣ. y = 2 -2. ನಮ್ಗೆ y = 4 -2. y = ನಮ್ಗೆ 4 - 2 ಅಂತಂದ್ರೆ ನಮ್ಗೆ 4 2 ಮೈನಸ್ ಮಾಡಿದ್ರೆ 2 ಉಳಿತು. ಆನ್ಸರ್ ನಮ್ಗೀಗ 2 ಬಂತು. ಇನ್ನು ಮೂರನೇದಾಗಿ ಈಗ ನಾವು x ಬೆಲೆಯನ್ನ 3 ಹಾಕೋಣ. y = 2. x ಜಾಗದೊಳಗೆ 3 ಹಾಕೋಣ. y = 2 3 6 -2. y = ನಮ್ಗೆ 6 2 ಕಳೆದ್ರೆ 4 ಬಂತು. ಆನ್ಸರ್ ಇಸ್ ನಮ್ಗೆ y = 4 ಬಂತು. ಈಗ ನಾವು ನಕ್ಷೆ ಮೂಲಕ ನಾನು ಪ್ರತಿನಿಧಿಸೋಣ. ಇನ್ನು ನಾವು ನಕ್ಷೆಯನ್ನು ತೆಗೆಯೋಣ. x = 3 1 5
ಈಗ ನಾವು ತಗೊಂಡು ಎಕ್ಸ್ ಈಕ್ವಲ್ ಟು 1, ವೈ ಈಕ್ವಲ್ ಟು ನಮ್ಗೆ ಎಷ್ಟು ಬಂದಿತ್ತು ಅಂತಂದ್ರೆ 4 ಬಂದಿತ್ತು. ಎಕ್ಸ್ ಈಕ್ವಲ್ ಟು 1, ವೈ ಈಕ್ವಲ್ ಟು 4 ಬಂದೈತಿ. ಎಕ್ಸ್ ಈಕ್ವಲ್ ಟು 2 ಬಂದಾಗ ನಮ್ಗೆ ವೈ 2 ಬಂದೈತಿ. ಅದೇ ರೀತಿ ಎಕ್ಸ್ 3 ಆದಾಗ ವೈ ಈಕ್ವಲ್ ಟು 0 ಬಂದೈತಿ. ಆದ್ದರಿಂದ ನಾವು ಎಕ್ಸ್ 3 ವೈ 0 ಈಗ ಹಾಕೊಂಡ್ವಿ. ಇದನ್ನು ನಾವು ಒಂದು ಲೈನನ್ನು ಎಳೆಯೋಣ. ಇನ್ನು ಸಮೀಕರಣ 2 ಇದು ಇನ್ನು ಸಮೀಕರಣ 2 ಎಕ್ಸ್ ಈಕ್ವಲ್ ಟು 1 ಆದಾಗ ವೈ ಈಕ್ವಲ್ ಟು 0 ಮತ್ತೆ ಎಕ್ಸ್ ಈಕ್ವಲ್ ಟು 2 ಬಂದಾಗ ವೈ ಈಕ್ವಲ್ ಟು ಇಲ್ಲಿ ನಮ್ಗೆ ಬಂದೈತಿ. ಎಕ್ಸ್ ಈಕ್ವಲ್ ಟು 3 ಬಂದಾಗ ನಮ್ಗೆ ವೈ ಈಕ್ವಲ್ ಟು 4 ಬಂದೈತಿ. ನಾವು ಇದಕ್ಕೆ ಲೈನ್ ಹಾಕೋಣ. ಇದು ಸಮೀಕರಣ 2. ಈಗ ನಾವು ಛೇದಿಸೋ ಬಿಂದು ನಮ್ಗೆ 2 ಬಂತು. ಆದ್ದರಿಂದ ನಾವು ಇವನ್ನ ಯಾವ ರೇಖೆಗಳನ್ನು ತಿಳ್ಕೋಬಹುದು? ಛೇದಿಸುವ ರೇಖೆಗಳು ಅಂತ ನಾವು ತಿಳ್ಕೋಬಹುದು. ಛೇದಿಸುವ ರೇಖೆಗಳು ಅದರಿಂದ ಒಂದೇ ಒಂದು ಅನನ್ಯ ಪರಿಹಾರವನ್ನು ಹೊಂದಿರ್ತಾವ, ಅಂದ್ರೆ ಒಂದ ಪರಿಹಾರನ ಹೊಂದಿರ್ತಾವ ಮತ್ತು ಇವ ಸ್ಥಿರ ಜೋಡಿಗಳಾಗಿವೆ. ಈಗ ಛೇದಿಸೋ ಬಿಂದು 2 ಈಗ ನಾವು ವರ್ಜಿಸುವ ವಿಧಾನ ನೋಡೋಣ. ನಮ್ಗೀಗ 2 ಸಮೀಕರಣಗಳನ್ನು ಕೊಟ್ಟಾರ. 2x + y = 6, 2x - y = 2. ಈಗ ನಾವು ಇದನ್ನ ಸಮೀಕರಣ 1 ಅಂತ ಇಟ್ಕೋಣ. ಇದು ಸಮೀಕರಣ 2 ಅಂತ ಇಟ್ಕೋಣ. ಈಗ ನಮ್ಗೆ 1 + 1 - ಇರೋದ್ರಿಂದ ನಾವು ಇದನ್ನ ಕಟ್ಟ ಹೊಡಕ್ಕೆ ಈಸಿ ಆಗ್ತೈತಿ. ವರ್ಜಿಸುವ ವಿಧಾನ ಅಂತಂದ್ರೆ ತೆಗೆದು ಹಾಕೋದು. ನಾವೀಗ 2 ಚರಾಕ್ಷರಗಳದಾವ, ಅದ್ರೊಳಗೆ ನಾವು ಒಂದು ಚರಾಕ್ಷರವನ್ನ ತೆಗೆದು ಹಾಕ್ಬೇಕು. ಅದಕ್ಕೆ ನಾವೀಗ ಸಮೀಕರಣ 2 ಮತ್ತು 1 ಕೂಡಿದಾಗ ಇಲ್ಲಿ 2 ಪ್ಲಸ್ ಅಥವಾ 2 ಮೈನಸ್ ಇದ್ದು ಅಂತಂದ್ರೆ ನಾವು ಕಳಿಬೇಕಾದ್ರೆ ನಾವು ಚಿಹ್ನೆಗಳ ಬದಲಾಗ್ತಾವ. ಆದ್ರೆ ಇಲ್ಲಿ ನಮ್ಗೆ 2 ಪ್ಲಸ್ ಮೈನಸ್ ಇರೋದ್ರಿಂದ ನಾವು ಆ ರೀತಿ ಏನು ಮಾಡೋ ಹಾಗಿಲ್ಲ. ಇದನ್ನ ನಾವು ಸಮೀಕರಣ ಕೂಡಿಸಿದಾಗ ಸಮೀಕರಣ 2 ಕೂಡಿಸಿದಾಗ ಸಮೀಕರಣ ಬರ್ಕೊಂಡ್ವಿ. 2x + y = 6, 2x - y = 2. ಈಗ ನಾವು ಈಗ ಪ್ಲಸ್ ಮತ್ತು y ಮತ್ತು -y ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗ್ತಾವ. 6 ಮತ್ತು 2 ಅಂದ್ರೆ ನಮ್ಗೆ 8 ಬರ್ತೈತಿ. 2x ಮತ್ತು 2x ಇವೆರಡು ಪ್ಲಸ್ ಇರೋದ್ರಿಂದ ನಮ್ಗೆ 4x ಬರ್ತೈತಿ. x = ಇದು 4x ಇಲ್ಲೇ ಉಳಿತೈತಿ. ಈ 4 ಅನ್ನು ನಾವು ಈ ಕಡೆ ಕಳ್ಸೋಣ. ನಮ್ಗೆ x ಬೆಲೆ ಬೇಕಾಗಿರೋದ್ರಿಂದ ನಾವು 4x ಅನ್ನ x ಇಲ್ಲೇ ಇಟ್ಕೊಂಡು 4 ಅನ್ನ ಈ ಕಡೆ ಕಳ್ಸೋಣ. ಇಲ್ಲಿ ಗುಣಾಕಾರ ಇರೋದ್ರಿಂದ ಈ ಕಡೆ ಹೋದ್ಮೇಲೆ ನಮ್ಗೆ ಭಾಗಾಕಾರ ರೂಪ ಬರ್ತೈತಿ. ಈಗ ನಾವು 4 ಇವೆರಡು ಒಂದ ಮಗ್ಗಿ ಒಳಗೆ ಇರೋದ್ರಿಂದ 4 1 4 2 8. ನಮ್ಗೆ x = ಆನ್ಸರ್ 2 ಬಂತು. ಇದ x ಬೆಲೆಯನ್ನ ಸಮೀಕರಣ 1ರಲ್ಲಿ ಹಾಕೋದು. x ನ ಬೆಲೆಯನ್ನು
ಸಮೀಕರಣ 1 ಬರ್ಕೋಣ. 2x ಪ್ಲಸ್ y ಈಕ್ವಲ್ ಟು 6. ಈಗ x ಬೆಲೆ ನಮಗೆ 2 ಬಂದೈತಿ. x ಜಾಗದೊಳಗೆ ನಾವು 2 ತುಂಬೋಣ. y ಈಕ್ವಲ್ ಟು 6. 2 2 4 ಪ್ಲಸ್ y ಈಕ್ವಲ್ ಟು 6. ನಮಗೆ ಈಗ y ಬೆಲೆ ಬೇಕಾಗೈತಿ, ಅದಕ್ಕೆ ನಾವು y ಈಕ್ವಲ್ ಟು ಅಂತ ಇಟ್ಕೋಣ. 6 ಇಲ್ಲೇ ಇಟ್ಕೊಂಡು ಇದು ಪ್ಲಸ್ ಇರೋದ್ರಿಂದ ಈ ಕಡೆ ಹೋಗಿ ಮೈನಸ್ ಆಗುತ್ತೆ. y ಈಕ್ವಲ್ ಟು 6 ಮೈನಸ್ 4. ಅದರಿಂದ ನಮಗೆ ಆನ್ಸರ್ 2 ಬರ್ತಿತ್ತು. ಅದರಿಂದ x ಈಕ್ವಲ್ ಟು 2, y ಈಕ್ವಲ್ ಟು 2. ಇದನ್ನ ನಾವು ಈಗ ನಕ್ಷಾ ವಿಧಾನದೊಳಗೂ ನಮ್ಗೆ x ಈಕ್ವಲ್ ಟು 2 ಮತ್ತು y ಈಕ್ವಲ್ ಟು 2 ಬಂದಿತ್ತು. ಈಗ ಅದನ್ನ ವರ್ಜಿಸುವ ವಿಧಾನಿಸಿದಾಗ x ಈಕ್ವಲ್ ಟು 2 ಮತ್ತು y ಈಕ್ವಲ್ ಟು 2 ಬಂದಿತ್ತು. ಅದರಿಂದ ಇನ್ನು ನಾವು ಛೇದಿಸುವ ರೇಖೆಗಳು ಅಂತಂದು ಹೇಳ್ಬೋದು. ಛೇದಿಸುವ ವಿಧಾನ ನಮ್ಗೆ ಪರೀಕ್ಷೆ ನಮ್ಮ SSLC ಪರೀಕ್ಷೆ ಒಳಗೆ 2 ಮಾರ್ಕ್ಸ್ಗೆ ಕೇಳಿರ್ತಾರೆ. ಈ ಪಾಠವನ್ನು ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಈ ಪಾಠದ ಮೇಲೆ ಇಲ್ಲಂದ್ರೂ 6 ಅಥವಾ 7 ಮಾರ್ಕ್ಸನ್ನು ನಾವು ಪಡಿಬೋದು. ಧನ್ಯವಾದಗಳು. ನೀವು ಕೂಡ ನನ್ನ ಹಾಗೆ ಈ ಥರ ಚೆನ್ನಾಗಿ ಲೆಕ್ಕ ಬಿಡಿಸಬೇಕಾದರೆ ತೇಜಸ್ವಿ ಕ್ಲಾಸನ್ನು ಆಯ್ಕೆ ಮಾಡಿ. ಧನ್ಯವಾದಗಳು.